ನಿನ್ನ ನಾನು ನನ್ನ ಮಗ ಅಂತಲೇ ಪ್ರೀತಿಯಿಂದ ಬೆಳೆಸ್ದೆ. ಕೊನೆಗಾಲದಲ್ಲಿ ನನಗೆ ಆಸರೆಯಾಗಿ ನಿಲ್ತೀಯ ಅಂತಲೂ ಅಂದುಕೊಂಡಿದ್ದೆ. ಆದರೆ ಬೆಳೆದು ನಿಂತು ನನ್ನನ್ನೇ ಆಹುತಿ ತಗೊಳಕ್ಕೆ ನೋಡ್ತೀಯ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಗೇನಾದರೂ ಗೊತ್ತಾಗಿದ್ದಿದ್ರೆ ಅವತ್ತೇ ನಿನ್ನ ನಾನು ಕೊಂದುಬಿಡ್ತಿದ್ದೆ. ರೀ, ಯಾವ ಲೋಕದಲ್ಲಿದ್ದೀರಾ ನೀವು? ನಾ ಕಳಿಸ್ಕೊಡೋದಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾನೇ ಇಲ್ಲ. ಏನು ಮಾಡೋದು, ಆದರೂ ಅನಿವಾರ್ಯ. ನೋಡು, ಅಲ್ಲಿ ನಾನೇ ಹೋಮ್ ಸ್ಟೇಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ತುಂಬ ನೀಟಾಗಿ ಹ್ಯಾಂಡಲ್ ಮಾಡೋದು. ನಿನಗೆ ಯಾವ ಚಿಕ್ಕ ವಿಷಯಕ್ಕೆ ಡೌಟ್ ಬಂದರೂ ನನಗೆ ಕಾಲ್ ಮಾಡು, ಆಯಿತಾ? ಸರಿಯಪ್ಪ, ಹುಷಾರು. ಅಜಯ್, ಬರ್ತೀನಿ. ಆಶೀರ್ವಾದ ಮಾಡು. ಅಪ್ಪ, ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತು. ಹೋಗ್ಬೇಕಂದ ನೀನು ನಡೆಯೋ ದಾರಿಲಿ ಕಲ್ಲು ಮುಳ್ಳೆಲ್ಲ ಹೂವಾಗರಲಿ, ಅವ್ರಿಯೋ ಸೂರ್ಯ ಚಂದನಾಗೆ ತಂಪಾಗಲಿ. ಈ ನಿಮ್ಮ ಆಶೀರ್ವಾದ ಒಂದೇ ಸಾಕು ಅವನ್ನ ಕಾಪಾಡೋದಕ್ಕೆ. ಸರಿ ಸರಿ, ಹೊರಡು. ಅರ್ಜುನ್, ಒಂದು ನಿಮಿಷ ಇರೋ. ಇವತ್ತು ಯಾಕೋ ನಿನ್ನ ಜೊತೆ ಸೆಲ್ಫಿ ತಗೋಬೇಕು ಅಂತ ಅನಿಸ್ತಾ ಇದೆ. ಏನು ಹೇಮ ನೀನು ಒಳ್ಳೆ ಚಿಕ್ಕ ಮಕ್ಳು ಥರ ಸೆಲ್ಫಿ ಗಿಲ್ಫಿ ಅಂತೆಲ್ಲ? ಯಾಕೋ ನಂಗೆ ಅವನ್ನ ಕಳ್ಸ್ಕೊಡೋಕ್ಕೆ ಮನ್ಸಾಗ್ತಾ ಇಲ್ಲ ರೀ ಇವತ್ತು. ನೋಡಿ ಹೇಮ, ನೀನು ಹೀಗೆಲ್ಲ ಸೆಂಟಿಮೆಂಟಲ್ ಆಗಬೇಡ. ಆಯ್ತು, ಬಾರು. ಇದೇ ನಿನ್ನ ಜೀವನದ ಕೊನೆ ಫೋಟೋ. ನಿನ್ನನ್ನು ಫಿನಿಶ್ ಮಾಡಿ ನಾಗಮಣಿ ಎಲ್ಲೇ ಇದ್ರೂ ಸಹ ನನ್ನ ವಶಕ್ಕೆ ನಾನು ಪಡೆದೇ ಪಡಿತೀನಿ.